ಸೂರ್ಯನ ಕಿರಣ ಬಿದ್ದಿಲ್ಲ. ಬೆಳಗ್ಗೆ ಕನಕಪುರ ರೋಡಲ್ಲಿರೋ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಏನೋ ಅವರೆಕಾಯಿ ಮೇಳ ನಡೀತಾ ಇದೆ ಅಂತ. ಬೆಳಗ್ಗೆ ಮಳೆ ಬೇರೆ ಬರ್ತಾ ಇದೆ ಬೆಂಗಳೂರಲ್ಲಿ. ಜನವರಿಯಲ್ಲಿ ಮಳೆ ಬರ್ತಾ ಇದೆ ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ವೆದರ್ ಅಂತೂ ಕ್ರೇಜಿ. ಯಾವಾಗ ಏನಂತ ಹೇಳೋಕ್ಕಾಗಲ್ಲ. ಬನ್ನಿ ಹೋಗೋಣ, ಮುಂದೆ ತೋರಿಸ್ತೀನಿ. ಈಗ ಇಲ್ಲಿ ಕರೆಕ್ಟಾಗಿ ಕೋಣಕುಂಟೆ ಕ್ರಾಸಲ್ಲಿ ಕ್ರಾಸ್ ಮಾಡ್ಕೋತಾ ಇದ್ದೀವಿ. ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಸಿಗ್ನಲ್ ಬಿತ್ತು. ಅದೇ ಮಾಲು. ನಾನು ಬೆಂಗಳೂರು ಬಂದಾಗಿಂದ ಕೊಡೋ ಈ ಮರಗಳು ಹೀಗೇ ಇದೆ. ಬೆಸ್ಟ್. ಸದ್ಯ ಯಾರೋ ಮರಗಳನ್ನ ಹಾಳು ಮಾಡಿಲ್ಲ, ಅದೇ ಪುಣ್ಯ ಅಂತ ಹೇಳ್ಬೋದು. ಕೋಣಕುಂಟೆ ಕ್ರಾಸ್ ಅಂದರೆ ಈ ಮರಗಳೇನೆ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಲೈಫ್ ಸ್ಟೈಲ್. ಇಷ್ಟು ಕಾರ್ ಪಾರ್ಕ್ ಮಾಡಿದ್ವಿ. ಜಸ್ಟ್ ಅವರೇ ಮೇಳ ನೋಡೋದಕ್ಕೆ ಅಂತ ಬಂದ್ವಿ. ಚೆನ್ನಾಗಿದೆ, ಆಂಬಿಷನ್ ಎಲ್ಲ ಚೆನ್ನಾಗಿದೆ. ಫೋರಮ್ ಮಾಲ್ದು ಇದು ಮೈನ್ ಎಂಟ್ರೆನ್ಸ್. ಎಲ್ಲ ಹೋಗ್ತಾವ್ರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ನನ್ನ ತೋರಿಸ್ತಾ ಇದ್ದೀನಿ. ನಾವು ಅವರೇ ಮೇಳ ನೋಡೋಣ ಅಂತ ಹೋದ್ವಿ. ಬಟ್ ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇತ್ತು. ನೋಡ್ತಾ ಇದ್ದೀರ ಅಲ್ಲಿ ಒಳಗಡೆ ಅಡುಗೆ ಮಾಡ್ತಾಯಿದ್ರು. ಬಟ್ ಇನ್ನೂ ಜನಗಳಿಗೆ ಕೊಡ್ತಾ ಇರಲಿಲ್ಲ. ಸೊ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವೊಂದು ಅರ್ಧ ಗಂಟೆ ವೆಯ್ಟ್ ಮಾಡೋದಕ್ಕೆ ಆರಾಮು. ಪುಣೆ ಅಲ್ಲಡೆ ಕಾಫಿ ಚೆನ್ನಾಗಿರ್ತದೆ ಇವಾಗ ಕೇಳ್ತೀವಿ. ಅವರೇ ಮೇಳದಲ್ಲಿ ಟಿಫನ್ ಲೇಟ್ ಆಯಿತು ಅಂತ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಬಟ್ ಈ ಕಾಫಿ ಕೊಟ್ಟು ಬಿಲ್ ನೋಡಿದ್ರೆ ಸಾಕಾಯಿತು. ಇದೇ ಬಿಲ್ಲಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಮಳೆ ಬರ್ತಾನೆ ಇದೆ. ಮಳೆಯೆಲ್ಲ ಮುಗಿದ ಮೇಲೆ ಅಂತೂ ಇಂತೂ ನಾವು ಅವರೇ ಬೇಳದಲ್ಲಿ ಟಿಫನ್ ಮಾಡೋಣ ಅಂತ ಬಂದ್ವಿ. ಪರಂ ಪಡ್ಡು ತಗೊಂಡ, ಪುನಿ ಉಪ್ಪಿಟ್ಟು ತಗೊಂಡ, ಅದಕ್ಕೆ ಅವರೆಕಾಳು ಪಲಾವ್ ತಗೊಂಡ್ರು. ಅದಾದ ನಂತರ ಪುನೀತ್ ಹೋಗಿ ಅವರೆಕಾಳು ದೋಸೆ ತೊಗೊಬಂದ. ಅದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಟೇಸ್ಟ್ ಮಾಡಿದ್ವಿ ಅದನ್ನು. ಹೇಗಿದೆ ಪುನಿ? ಹಾಂ, ಪುನಿ ಹೇಗಿದೆ? ಚೆನ್ನಾಗಿದೆಯಾ? ಪುನಿ ಅಮ್ಮ ಎಲ್ಲನೂ ಕಿತ್ಕೊಂಡು ತಿನ್ಕೋತಾ ಇದ್ದಾರೆ. ಖಾರ ಹಾಕ್ತಾದ್ರೂ ಬಿಡ್ತಾಳ ಈ ಅಮ್ಮ. ಎಲ್ಲ ಕಿತ್ತು ಬಾಯಿಗೆ ಹಾಕೋತಾ ಇದೆ.
ಅದಾದ ನಂತರ ನಾನು ವೆಯ್ಟ್ ಮಾಡ್ತಾ ಇದ್ದದ್ದು ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟು ಹೋಗಿದ್ದಲ್ಲಿ ಅವರೆಕಾಳು ವಡೆ ತಿನ್ನಬೇಕು ಅಂದ್ಕೊಂಡೇ ಹೋಗಿದ್ದೆ. ಸೊ ತುಂಬ ಹೊತ್ತಾದಮೇಲೆ ತುಂಬ ಕಾದ ನಂತರ ಅವರೆಕಾಳು ವಡೆ ಬಂತು. ಹೇಗಿದೆ ಪರಂ? ಚೆನ್ನಾಗೈತೆ. ಬೆಳದಲ್ಲಿ ಟಿಫನ್ ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊತ್ತು ಮಾಲೆಲ್ಲ ಸುತ್ತ ಹಾಕ್ಕೊಂಡು ಮಕ್ಕಳೆಲ್ಲ ಗೇಮ್ ಆಡ್ತಾಯಿದ್ರು. ಸೊ ನಾವು ಕೂಡ ಅವ್ರ ಜೊತೆ ಇದ್ದು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅಲ್ಲಿದೆ ಅಲ್ಲಿ